ಇರಬೇಕು. ಇದೀಗ ಅಡಾನಿ ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಮ್ಮ ಕೃಷ್ಣನ ತಂದೆಯವರು ಬಂದಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಸ್ಟಂಟ್ ಮಾಸ್ಟರ್ ಡಿಫರೆಂಟ್ ಜಾನಿ ಅವರನ್ನ ಇದೀಗ ಗೌರವಿಸಲಾಗ್ತಾರೆ. Thank you so much. ಇನ್ನು ಮುಂದಿನ ಗೌರವವನ್ನು ಸ್ವೀಕರಿಸ್ತಾ ಇರೋದು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಆಗಿರುವಂತಹ ದಯಾನಂದ್ ಭದ್ರಾವತಿ ಅವರು. ದಯಾನಂದ್ ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೀಗ ನಮ್ಮ ಡಿಜಿಟಲಿ ಮೀಡಿಯಾದವ್ರ ಜೊತೆಗೆ ಸಹಕರಿಸಿದಂಥ ನಮ್ಮ ಅನಿಲ್ ಯಾದವ್ ಅವರು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅನಿಲ್, ನಿಮ್ಮೆಲ್ಲ ಸಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಶಶಿಕುಮಾರ್ ಸರ್, ನಿಮ್ಮನ್ನ ತೆರೆ ಮೇಲೆ ನೋಡೋದೇ ಒಂದು ರೀತಿ ಕಣ್ಣಿಗೆ ಹಬ್ಬ. ಕೃಷ್ಣ ಪ್ರಣಯ ಸಖಿಯಲ್ಲಿ ಆ ತುಂಬು ಕುಟುಂಬವನ್ನ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದಂತಹ ರೀತಿ ನೋಡಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಮತ್ತಷ್ಟು ಖುಷಿಯಾಗಿದೆ. ನಿಮ್ಗೆ ಎಷ್ಟು ಖುಷಿ ಇದೆ? 25 ದಿನಗಳ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಕೊಲೀಗ್ಸ್ಗೆ, ಗೋಲ್ಡನ್ ಸ್ಟಾರ್ ಗಣೇಶ್ ಹೀರೋ, ಗಣಿ ಅಂತ ಫಸ್ಟ್ ಟೈಮ್ ನಾನು ಗಣೇಶ್ ಇಬ್ಬರು ಆ್ಯಕ್ಟ್ ಮಾಡ್ತಾ ಇರೋದು. ಬಟ್ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಯು ಗಣಿ. ಓಕೆ. ಆ್ಯಂಡ್ ಸಾಧು ಆ್ಯಂಡ್ ಎಲ್ಲ ಸಾಕಷ್ಟು ರಾಮಕೃಷ್ಣ ಸರ್, ಶ್ರೀನಿವಾಸ ಮೂರ್ತಿ ಅವರು, ಎಲ್ಲ ಸೀನಿಯರ್ಸ್ಗಳೆಲ್ಲ, ಮತ್ತು ಅಶೋಕ್ ಸರ್ ಪಾಪ ಬಂದಿಲ್ಲ ಅನ್ಸುತ್ತೆ. ಅಶೋಕ್ ಅವರು ಇದು ಕಾಣಲಿಲ್ಲ. ಹೀಗಾಗಿ ಎಲ್ಲರೂ ಇದ್ದಾರೆ. ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜ್ ಅವರು, ಅವ್ರಿಗೊಂದು ಇದರಲ್ಲೂ ಕೂಡ ಫಸ್ಟ್ ಟೈಮ್ ನಾನು ಮಾಡಿರೋದು. ಯಾಕಂದರೆ ಇದಕ್ಕೆ ಹಿಂದೆ ತಮ್ಮೆಲ್ಲರೂ ಗೊತ್ತಿದೆ. ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸೋದರರಿಗೆ ಎಲ್ರಿಗೂ ನಿಮ್ಗೆ ಗೊತ್ತಿದೆ. ಶ್ರೀನಿವಾಸ ರಾಜು ಅಂದ ತಕ್ಷಣ ಫಸ್ಟ್ ಬರೋದೇ ನೆನಪಾಗದೆ ದಂಡುಪಾಳ್ಯ 1, 2, 3 ಇದೇ ಬರ್ತಾ ಇದ್ದಿದ್ದು. ಆ ಒಂದು ಹ್ಯಾಂಗ್ ಓವರಿಂದ ಸೊ ಈ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್, ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಸ್ವಲ್ಪ ಒಂದು ಹ್ಯೂಮರಸ್ ಆಗಿ ಒಂದು ತೊಗೊಂಡೋಗ್ಬೇಕು ಅನ್ನೋದು ಕಾನ್ಸೆಪ್ಟ್ನ ತಂದು ಮಾಡಿದ್ರು. ಸೊ ಯಾವ ಕ್ಯಾರೆಕ್ಟರ್ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಿರ್ಮಾಪಕರು ಮತ್ತು ಪ್ರಶಾಂತ್ ಅವ್ರಿಗೂ, ಮತ್ತು ನಮ್ಮ ಕ್ಯಾಮ್ರಾಮನ್ನು ವೆಂಕಟ್ ಪ್ರಸಾದ್, ಕೋ ಡೈರೆಕ್ಟರ್ ಸಚಿನ್ ಆಗಿ, ಮತ್ತು ಎಲ್ಲರೂ ನಮ್ಮ ಮ್ಯೂಸಿಕ್ ಅರ್ಜುನ್ ಜನ್ಯ, ಎಲ್ಲರಿಗೂ ಈ ಒಂದು 25 ಡೇಸ್ ಅನ್ನೋದಕ್ಕಿಂತ ಜಾಸ್ತಿ ಇದೇ ಥಿಯೇಟ್ರಲ್ಲಿ ಈ ಥರ ಹೇಳ್ತಾ ಇದ್ರು. ಶ್ರೀನಿವಾಸ ಮೂರ್ತಿ ಅವರು ಹೇಳಿದ್ರು, ಮತ್ತು ಸಾಧು ಅವರು ಹೇಳಿದ್ರು, ಈ ಪ್ರಸನ್ನ ಥಿಯೇಟ್ರಲ್ಲೇ ಎಷ್ಟೋ ಸಿನಿಮಾಗಳು 25 ವೀಕ್ಸ್ ಹೋಗಿದೆ, ಇದೇ ಥಿಯೇಟ್ರಲ್ಲಿ ಹೋಗಿದೆ. ಇವತ್ತು ಈ ವೇದಿಕೆ ಮೇಲೆ ಇವತ್ತು ನಾವು ನಿಂತ್ಕೊಂಡು 25 ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಟ್ ಈಸ್ ನಿಜವರು ನಾವು ಒಂದು ಹೆಮ್ಮೆನೆ. ಯಾಕೆಂದ್ರೆ 25 ಶ್ರೀನಿವಾಸ ಮೂರ್ತಿ ಹೇಳಿದ್ರಲ್ಲ, ಈ 25 ಡೇಸ್ 25 ವೀಕ್ಸ್ ಇದ್ದಂಗೆ ಇವತ್ತಿನ ದಿವಸ. ಸೊ ಇಟ್ ಈಸ್ ಆ ರೀತಿ. ಬಿಕಾಸ್ ಅವಾಗಿದ್ದಂತ ಗೊತ್ತಿದೆ ನಿಮಗೆ, ಡಿಜಿಟಲ್ ಮಾಧ್ಯಮ, ಈಗ ಡಿಜಿಟಲ್ ಇದೇನಿರಲಿಲ್ಲ ಅವಾಗ. ಇಟ್ ವಾಸ್ ಒನ್ಲಿ ದಿಸ್ ಎಲ್ಲ ಥಿಯೇಟರ್ ಇತ್ತು, ಮಲ್ಟಿಪ್ಲೆಕ್ಸ್ ಇಲ್ಲ, ಟೆಕ್ನಾಲಜಿ ಆಗಲಿ ಎಲ್ಲ ಇಷ್ಟು ಅಡ್ವಾನ್ಸ್ ಇರಲಿಲ್ಲ. ಇವತ್ತು ಎವ್ರಿಥಿಂಗ್ ಹಸ್ ಬಿನ್ ಅಡ್ವಾನ್ಸ್ಡ್. ಎಲ್ಲ ಫಿಂಗರ್ ಟಿಪ್ಸ್ ಎಲ್ಲ ಕಡೆ ನಾವು ನೋಡ್ತಾರೆ, ಎಲ್ಲ ಇದಾಗುತ್ತೆ. ಬಟ್ ಆದರೂ ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಮ್ಯೂಸಿಕಲ್ ಅಂತೂ ಇಟ್ ಈಸ್ ಅಮೇಸಿಂಗ್. ಎಲ್ಲಿ ಹೋಗ್ಲಿ ಬರೋ ಇದೇ ಸಾಂಗ್ ಇದೆ. ಅದು ವಾಪರ ಸಾಂಗ್ ಅಂತೂ ನಮ್ಗೆ ಎಲ್ಲಿ ಹೋಗ್ಲಿ, ಯಾರು ಮೊಬೈಲಲ್ಲಿ ನೋಡಲಿ, ಎಲ್ಲಿ ಹೋಗ್ಲಿ ಇಟ್ ಇಸ್ ಬಿಕಮ್ ಇದಾಗಿದೆ ಅದು. ಆ್ಯಂಡ್ ಅಲ್ಲಿ ಲಿರಿಕ್ಸ್ ಮಾಡಿದ ನಾಗೇಂದ್ರ ಪ್ರಸಾದ್, ಗುಡ್ ಲಕ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಇದೇ ರೀತಿ ಸಾಕಷ್ಟು ಸಾಂಗ್ಸ್ನ ಇಟ್ಟುಕೊಡಿ, ನೀವು ಬರೀರಿ. ಓಕೆ. ಮತ್ತು ಇದರಲ್ಲಿ ಒಂದು ಅವಕಾಶ ಮಾಡಿದ್ದಕ್ಕೆ ಇವತ್ತು 25 ಡೇಸ್ ಇದಾಗಿದೆ. ಯು ಶುಡ್ ಗೋ ಟು 100 ಡೇಸ್ ಎಲ್ಲ ಸಿಲ್ವರ್ ಜುಬ್ಲಿ ಹೋಗಬೇಕು. ಮತ್ತೊಂದು ಸಲ ಇದನ್ನ ನಾವೆಲ್ಲರೂ ಸೇರಿ ಒಂದು ಸಂತೋಷ ಹಂಚ್ಕೊಳ್ಳೋ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ
ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ನಮ್ಮ ಹೆಮ್ಮೆಯ ಸೂಪರ್ ಸ್ಟಾರ್ ನಮ್ಮ ಶಶಿಕುಮಾರ್ ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಡೆಕ್ಕನ್ ಹೆರಾಲ್ಡ್ ಇದರ ಸೀನಿಯರ್ ಜರ್ನಲಿಸ್ಟ್ ಆಗಿರುವಂತಹ ಜಗದೀಶ್ ಅವರಲ್ಲಿ ವಿನಂತಿಸ್ತಾ ಇದ್ವಿ. ಜಗದೀಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರೀತಿಯಿಂದ ಸಿನಿಮಾ ಜನರಿಗೆ ತಲುಪುವ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಇದೀಗ ಡೆಕ್ಕನ್ ಹೆರಾಲ್ಡ್ ಇದರ ಸೀನಿಯರ್ ಜರ್ನಲಿಸ್ಟ್ ಆಗಿರುವ ಜಗದೀಶ್ ಅವರ ಕಡೆಯಿಂದ ಶಶಿಕುಮಾರ್ ಸರ್ ಅವರನ್ನು ಗೌರವಿಸಲಾಗ್ತಾ ಇದೆ. ಮೊಮೆಂಟ್ ಮಾತ್ರ ಸರ್, ಟ್ರೈನ್ ನೆಕ್ಸ್ಟ್ ಬೇಕಾಗೋದು.